ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಅಡುಗೆ ಎಂದರೆ ಪ್ರೀತಿಯ ಭಾಷೆ, ರುಚಿ ಎಂದರೆ ಮನೆಯ ಆಸೆ, ಮೊಟ್ಟೆಯ ಸುವಾಸನೆ ಮನ ಸೆಳೆಯುವ ಕಳೆ, ಒಮ್ಮೆ ಸೇವಿಸಿದರೆ ಮತ್ತೆ ಮತ್ತೆ ಕೇಳುವ ರುಚಿಯ ಬೆಳೆ. ಇಂದು ನಾನು ತುಂಬ ಸುಲಭವಾಗಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಎಲ್ಲರಿಗೂ ಇಷ್ಟವಾಗುವ ರುಚಿಯಾದ ಎಗ್ ಸಾಂಬಾರ್ ಅಥವಾ ಎಗ್ ಕರ್ರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಚಪಾತಿಗೆ ಮುದ್ದೆಗೂ ತುಂಬಾ ಸಖತ್ತಾಗಿರೋ ರೆಸಿಪಿ ಇದೊಂಥರ ಸ್ಪೆಷಲ್ ಡಿಫ್ರೆಂಟಾಗಿ ನಾವು ಆಲೂಗಡ್ಡೆ ಈ ಥರ ಸಪ್ರೇಟಾಗಿ ಬೇಯಿಸ್ಕೊಂಡು ಸ್ವಲ್ಪ ಜಾಸ್ತಿ ಬರಬೇಕು ಅಂತೇಳಿ ನಾನು ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ. ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂಥೇಳಿ. ಮೊದಲಿಗೆ ಒಂದು ಪ್ಯಾನ್ನ ಹೀಟ್ ಮಾಡಿಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಹಾಗೆ 1 ಚಮಚ ಸಾಸಿವೆ ಹಾಕ್ಕೊಂಡು, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದು ಗೋಲ್ಡ್ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಹುರ್ಕೊಂಡು, ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ಮುಗೀತು. ಹಾಗೆ 1 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಸಾಫ್ಟಾಗಿ ಬರೋವರೆಗೂ ನಾವು ಎಣ್ಣೆಯಲ್ಲಿ ಈ ಥರ ಬೇಯಿಸ್ಕೋಬೇಕಾಗುತ್ತೆ. ನೋಡಿದ್ರೆ ಈ ಥರ ಕಲರ್ ಚೇಂಜ್ ಬರಬೇಕು. ಹಾಗೆ ನಾನು ಮಸಾಲೆ ಹಾಕ್ಕೊಂಡಿದ್ದೀನಿ. ಪ್ಲೀಸ್ ಇದು ರೆಕಾರ್ಡ್ ಮಾಡೋದು, ಅದು ರೆಕಾರ್ಡ್ ಆಗಿಲ್ಲ. ಅದು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ, ಮಸಾಲೆ ಹೇಗೆ ಮಾಡೋದು ಅಂತ. ಈಗ ಆನಿಯನ್ನು, ಟೊಮೊಟೊ, ಹಾಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಹಾಗೆ ಬೆಳ್ಳುಳ್ಳಿ ಇಷ್ಟೆಲ್ಲ ನಾವು ಎಲ್ಲ ಸಪ್ರೇಟಾಗಿ ಎಲ್ಲ ಸಿಪ್ಪೆ ಸಮೇತ ತೆಗೆದು ನಾವು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕಾಗುತ್ತೆ. ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ನಾವು ಮಿಕ್ಸಿ ಜಾರ್ಗೆ ಈ ಥರ ನಾವು ಹಾಕ್ಕೋಬೇಕಾಗುತ್ತೆ. ಹಾಗೆ ಹಸಿದು ಕಾಯಿ ತುರಿ ಇದ್ದರೆ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಇಷ್ಟೆಲ್ಲ ಹಾಕಿ ನಾನು ಈ ಥರ ಪೇಸ್ಟು ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯಲ್ಲೇ ಈ ಥರ ಹುರ್ಕೋಬೇಕಾಗುತ್ತೆ. ಯಾಕಂದರೆ ಹಸಿ ಸ್ಮೆಲ್ ಆ ಥರ ಇದ್ದರೆ ಎಲ್ಲ ಹೋಗೋವರೆಗೂ ಒಂದು 2-3 ಮಿನಿಟ್ಸ್ ಈ ಥರ ನಾವು ಹುರ್ಕೊಂಡ್ರೆ ಮುಗಿಯುತ್ತೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪುಡಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಗರಂ ಮಸಾಲ, ಹಾಗೆ 1 ಚಿಟಿಕೆಯಷ್ಟು ಚಕ್ಕೆ ಮತ್ತು ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಮಸಾಲೆಗಳ ಆ್ಯಡ್ ಮಾಡಿಕೊಂಡು ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ನೀಟಾಗಿ ಫ್ರೈ ಆಗೋವರೆಗೂ ಒಂದು 2 ಮಿನಿಟ್ಸ್ ಆದರೂ ನಾವು ಎಣ್ಣೆಲಿ ಹುರ್ಕೋಬೇಕು. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ನ ಹಾಕ್ಕೊಳ್ಳಿ. ನೀವು ಇಫ್ ಇನ್ ಕೇಸ್ ನೀವು ಚಪಾತಿಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಡ್ಕೊಳ್ಳಿ. ಇಲ್ಲ ನನಗೆ ರೈಸ್ ಮುದ್ದೆಗಂದರೆ ಸ್ವಲ್ಪ ನೀರು ಹಾಕಿದ್ರೂ ನಡೆಯುತ್ತೆ. ನೋಡಿದ್ರಾ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಸಾರು ಸ್ವಲ್ಪ ಜಾಸ್ತಿ ಆಗಬೇಕು ಅಂತೇಳಿ ಆಲೂಗಡ್ಡೆ ಬೇಯಿಸ್ಕೊಂಡು ಸಪ್ರೇಟಾಗಿ ನೋಡಿ ನಾನು ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ ಸಾರು. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಾನು ಒಂದು 5 ಎಗ್ನ ನಾನು ಬೇಯಿಸ್ಕೊಂಡು ಈ ಥರ ನಾನು 2 ಭಾಗ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲ ನೀವು ಯಾವ ಥರ ಬೇಕು ನೀವು ಹಾಕ್ಕೋಬೋದು. ಆಲೂಗಡ್ಡೆ ಮತ್ತು ನಾನು ಎಗ್ಗು 2 ನಾನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ನಾನು ಫೈನಲ್ಲಾಗಿ ನಾನು ಇದು ಕೊರಿಯಾಂಡರ್ ಲೀವ್ಸ್ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿದ್ರಾ ಸಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈ ಥರ ಕನ್ಸಿಸ್ಟೆನ್ಸಿ ನಮಗೆ ಬರಬೇಕು. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಆಲೂಗಡ್ಡೆ ಇಷ್ಟುವರೆಗೂ ನೀವು ಮನೆಯಲ್ಲೇ ಹಾಕಿ ನೋಡಿಲ್ಲ ಅಂತಂದರೆ ಒಂದ್ಸಲ ಆಲೂಗಡ್ಡೆನ ಬೇಯಿಸ್ಕೊಂಡು ಈ ಥರ ಎಗ್ ಕರ್ರಿ ಒಳಗಡೆ ನಾವು ಸೇರಿಸ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ. ಒಂದ್ಸಲ ಟ್ರೈ ಮಾಡಿ ನೋಡಿ. ಚಪಾತಿಗಂತೂ ಸೂಪರಾಗಿರುತ್ತೆ ಗೊತ್ತಾ. ಒಂದ್ಸಲ ಮನೆಯಲ್ಲಿ ಮಾಡಿ ಮತ್ತೆ ಪದೇ ಕೇಳಿ ನಿಮ್ಮ ಕೈಯಲ್ಲಿ ಮಾಡಿಸ್ಕೋತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಇಫ್ ಇನ್ ಕೇಸ್ ನಿಮ್ಗೆ ಬೇಕು ಅಂತಂದರೆ ಒಳ್ಳೆ ನಾನ್ ವೆಜ್ ಸ್ಟೈಲಲ್ಲಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಚಿಕನ್ ಮಸಾಲೆ ಅಂತ ಯೂಸ್ ಮಾಡಿ ನೋಡಿ, ಅದಿನ್ನೂ ಸಖತ್ತಾಗಿರುತ್ತೆ. ನೋಡಿದ್ರಾ ಇಷ್ಟೇ ರೆಸಿಪಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹೊಸ ರೆಸಿಪೀಸ್ನ ನಾನು ಮಾಡಿ ಹಾಕ್ತಿರ್ತೀನಿ, ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.